ಹಾಯ್ ಹೆಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನೋ. ಮತ್ತೊಮ್ಮೆ ವಿನೋ ಕನ್ನಡದ ಸಂಚಾರಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಈ ಟ್ರಿಪ್ಪಲ್ಲಿ ನಮ್ಮ ಜೊತೆ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಟ್ರಿಪ್ ಬಂದುಬಿಟ್ಟು ನೀವು ಗೆಸ್ ಮಾಡ್ಬೋದು, ಇಲ್ಲ ಆಲ್ರೆಡಿ ತಮ್ಮನೇರಲ್ಲಿ ಹಾಕೇ ಇರ್ತೀನಿ, ಅದನ್ನು ನೋಡಿರ್ತೀರ. ಸೊ ನಾನು ಬಂದುಬಿಟ್ಟು ಇವತ್ತು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ತಿಳಿಸ್ತೀನಿ. ಇಲ್ಲಿಂದ ಶ್ರೀಲಂಕಾಗೆ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಶ್ರೀಲಂಕಾಗೆ ಇಲ್ಲಿಂದ ಯಾವ ಥರ ಹೋಗ್ತೀವಿ ಅಂತ ಈ ಜರ್ನಿಯಲ್ಲಿ ನಾನು ನಿಮಗೆ ತೋರ್ಸೋಕೆ ಹೊರಟಿದ್ದೀನಿ. ಬನ್ನಿ ನಮ್ಮ ಜೊತೆ ಶ್ರೀಲಂಕಾ ನೋಡೋರಂತೆ, ಓಕೆನಾ? ನೋಡಿ, ಇವಾಗ ನಾವು ಹೊರಡ್ತಾ ಇರೋದು ಫಸ್ಟ್ ವೆಹಿಕಲ್ ಬಂದುಬಿಟ್ಟು ನಮ್ಮ ಡಾಲ್ಫಿನ್ ಜೊತೆ. ಅಲ್ಲಿ ನೋಡಿ ಡಾಲ್ಫಿನ್ ನಿಂತಿದೆಯಾ. ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗೋಣ, ಅಲ್ಲಿಂದ ಬಸ್ಸಲ್ಲಿ ಹೋಗೋಣ. ಬನ್ನಿ ಅದನ್ನು ತೋರಿಸಿ. ನೋಡಿ, ನಮ್ಮ ಡಾಲ್ಫಿನ್ ಜೊತೆ ಹೋಗ್ತಾ ಇದ್ದೀವಿ. ಫಸ್ಟ್ ರೈಡ್, ಆ್ಯಕ್ಚುಲಿ ಫಸ್ಟ್ ರೈಡ್ ಇದು ಡಾಲ್ಫಿನ್ ಜೊತೆ. ಅಲ್ಲಿಂದ ಬಸ್ಸಲ್ಲಿ ಈಗ ನಾವು ಹೋಗ್ತಾ ಇರೋದು ಬಸ್ ಸ್ಟಾಪ್ಗೆ. ನೋಡಿ ನಮ್ಮ ಡಾಲ್ಫಿನ್ನು. ನೋಡಿ, BMTC ಬಸ್ಸಿಗೆ ಕಾಯ್ತಾ ಇದ್ದೀವಿ. ಇಲ್ಲಿಂದ ಆ್ಯಕ್ಚುಲಿ ಯಶವಂತಪುರ ಹೋಗಬೇಕು, ಅಲ್ಲಿಂದ ಶಾಂತಿನಗರ್. ಸೊ 2 ಬಸ್ ಪಿಕ್ ಮಾಡಬೇಕು. ನಾನು ಹಿಂದೆ ಬರ್ತಾ ಇದೆ ನೋಡಿ ಆ ಬಸ್ಸು. ಸೊ ಅದೇ ಬಸ್ಸೇ ಹತ್ತೋಣ. ನೋಡಿ, ಈಗ ನಾವು ಹೊರಟಂಥ ಬಸ್ಸು, ಈಗ ಓಡ್ತಾ ಇರುವಂಥ ಬಸ್ಸು ಮೆಜೆಸ್ಟಿಕ್ಗೆ. ಬಟ್ ನಾವು ಹೋಗ್ಬೇಕಾಗಿರೋದು ಯಶವಂತಪುರಗೆ. ಗುರುಗಳೇ, ಈಗ ನೋಡಿ ಗಾಡಿ ಆಯಿತು ಮತ್ತು ಬಸ್ ಆಯಿತು. ಈಗ ಬಂದ್ಬಿಟ್ಟು ಮೆಟ್ರೋಗೆ ಹೋಗಬೇಕು. ಸೊ ಎಲಿವೇಟರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಮತ್ತೆ ಮೆಟ್ರೋ ಕ್ಯಾಚ್ ಮಾಡಿಬಿಟ್ಟು ಬರೀ 1 ಅವರ್ ಇದೆ ಅಷ್ಟೇ. ಇಲ್ಲಿಂದ ಶಾಂತಿನಗರ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು, ಅಲ್ಲಿಂದ ಬಸ್ ಹಿಡಿಬೇಕು. ನೋಡೋರು ಬೆಂಗಳೂರು ಮೆಟ್ರೋ ಯಾವ ಥರ ಇದೆ ಅಂತ. ನೋಡಿ, ಈಗ ಮೆಟ್ರೋಗೆ ಬಂದುಬಿಟ್ವಿ. ಅಂದರೆ ಮೆಟ್ರೋ ಆಯಿತು, ಬಸ್ ಆಯಿತು, ಬೈಕ್ ಆಯಿತು. ಈಗ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಬಸ್ ಹೋಗಬೇಕು. ನಗರ್ ಬಸ್ ಸ್ಟೇಷನ್ ಹತ್ರ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಚೆನ್ನೈ ಬಸ್ಸು. ಸೊ ಚೆನ್ನೈ ಬಸ್ನ ತೋರಿಸಿದ ಮೇಲೆ ಅಲ್ಲಿಂದ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಈಗ ಮೆಟ್ರೋ ಹತ್ಬಿಟ್ಟು ಬಂದು ಲಾಲ್ಬಾಗ್ ಸ್ಟೇಷನಲ್ಲಿ ಇಳ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಬಂದುಬಿಟ್ಟು ಶಾಂತಿನಗರ್ಗೆ 2 ಕಿಲೋಮೀಟ್ರ್ ಇದೆ. ನೋಡಿ, ಓಲಾ ಬುಕ್ ಮಾಡಿದ್ದೀವಿ. ಇಲ್ಲಿಂದ ಬಂದುಬಿಟ್ಟು 67 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಬೇರೆಯವ್ರು ಕೇಳಿದೆ 150, 200 ಈ ಥರ ಹೇಳ್ತಾ ಇದ್ದಾರೆ. 2.5 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಮಾಡೋಣ ಬನ್ನಿ. ಫೈನಲಿ ಆಟೋನೂ ಬಂತು. ಸೊ ಆಟೋ ಜರ್ನಿನೂ ಮಾಡೋಣ. ಆಟೋನು ಇಳಿದ್ಬಿಟ್ವಿ. ಸೊ ಆಟೋ ಇಳಿದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ತಮಿಳ್ನಾಡು ಬಸ್ಸುಗಳು ಬರೋ ಕಡೆಗೆ. ನೋಡಿ, ನಿಮ್ಗೆ ತೋರಿಸ್ತೀನಿ ಶಾಂತಿನಗರ್ ಬಸ್ ಸ್ಟ್ಯಾಂಡು. ಶಾಂತಿನಗರ್ BMTC ಬಸ್ ಸ್ಟ್ಯಾಂಡು ಇರೋದು ಇನ್ನು 2 ನಿಮಿಷ ಗುರು. ಆ ಕಡೆ ಇದೆ. ನಾವು ಹೋಗ್ತಾರಂಥ ಬಸ್ ಬಂದುಬಿಟ್ಟು ನೋಡಿ ಇದೆ. ನೋಡಿ, ಈಗ ತಾನೇ ಸ್ಟಾರ್ಟ್ ಮಾಡಿದ್ರು. ಜಸ್ಟ್ 2 ಮಿನಿಟ್ಸ್ ಇದೆ ಅಷ್ಟೇ ಗುರು. ಇದು ಫ್ರಂಟ್ ಲುಕ್ಕು. ಈಗ ಹತ್ತಾ ಇದ್ದಾರಾ? ಇದು ಚೆಕ್ ಮಾಡ್ತಾ ಇದ್ದಾರೆ ಸರ್. 16 ಸರ್, ವಿನೋದ್ ಕುಮಾರ್. ಹಾಂ, ಗುರುಗಳೇ, ಫಸ್ಟ್ ಬಂದುಬಿಟ್ಟು ನಮ್ಮ ಪ್ಯಾಂಥರಲ್ಲಿ ಬಸ್ ಸ್ಟ್ಯಾಂಡ್ ಹೋದ್ವಿ. ಸೊ ಬಸ್ ಸ್ಟ್ಯಾಂಡಿಂದ ಬಂದುಬಿಟ್ಟು BMTC ಬಸ್ಸಲ್ಲಿ ಬಂದ್ವಿ. BMTC ಬಸ್ ಆದಮೇಲೆ ಅಲ್ಲಿಂದ ಮೆಟ್ರೋಗೆ ಹತ್ತಿದ್ವಿ. ಮೆಟ್ರೋ ಆದಮೇಲೆ ನೋಡಿ ಈಗ KSRTC ಬಸ್ ಹತ್ತುತ್ತಾ ಇದ್ವಿ. ಇನ್ನೂ ಏನೇನು ಹತ್ತಬೇಕು ಮುಂದೆ ನೋಡೋದಂತೆ, ಬನ್ನಿ. ಇದರ ಇಂಟೀರಿಯರ್ ಬಂದುಬಿಟ್ಟು ಈ ಥರ ಇದೆ. ನೋಡಿ, ಈ ಥರ ಸ್ಕ್ರೀನ್ಸ್ ಇದೆ 2 ಕಡೆ. ಇಲ್ಲಿ ಬಸ್ ಮೂವ್ ಆಯಿತು ಗುರು. ನೋಡಿ ಹಿಂಗಿದೆ. ಇದು ಡಬಲ್ ಸೀಟರ್ದು ಕಾಣಿಸ್ತಿದೆಯಾ? ಇದು ಹಂಗೆ ನೀವು ನೋಡಿದ್ರೆ ನೋಡಿ ವಿಂಡೋ ಇದೆ. ಥರ ಸ್ಕ್ರೀನ್ ತೆಗೆದ್ರೆ ಇದು ಎಂಟರ್ಟೈನ್ಮೆಂಟ್ ಪರ್ಪಸ್, ಆಚೆಗೆ ನೋಡಲಿಕ್ಕೆ ಅಂತ. 2:01ಕ್ಕೆ ಬಿಡ್ತೀನಿ ಅಂತ ಹೇಳಿದ್ರು ಗುರು. 2 ಗಂಟೆ 1 ನಿಮಿಷಕ್ಕೆ. ಸಿಕ್ಕಾಪಟ್ಟೆ ಲೇಟ್ ಮಾಡಬೇಕು. ಕರೆಕ್ಟಾಗಿ 20 ರಿಂದ 25 ನಿಮಿಷ ಲೇಟ್ ಮಾಡಿದ್ದಾರೆ. ಈಗ ಸಮಯ ಬಂದುಬಿಟ್ಟು ನೋಡಿ 2 ಗಂಟೆ 32 ನಿಮಿಷ. ಅಂದರೆ ಬಸ್ ಬಿಟ್ಟು ಒಂದು 5 ನಿಮಿಷ ಆಯ್ತು ಅಷ್ಟೇ. ಸೊ ಆಲ್ಮೋಸ್ಟ್ 25 ನಿಮಿಷ ಲೇಟ್ ಮಾಡಿದ್ದಾರೆ. ಗೊತ್ತಿಲ್ಲ ಯಾಕೆ ಅಂತ. ಈಗ ತಾನೇ ಟೀ ಬ್ರೇಕ್ ಕೊಟ್ಟರು. ಟೀ ಬ್ರೇಕ್ ಅಂತ ಹೊಸೂರಿಂದ ಇನ್ನು ಸ್ವಲ್ಪ ಮುಂದೆ ಅಲ್ಲಿ ನಿಲ್ಲಿಸಿದ್ದಾರೆ. ಇದು ಅಂಬಾರಿ ಉತ್ಸವಗಳು ಸಗದಾಗಿದೆ ಗುರುಗಳೇ. ನಿಮಗೆ ಇದೇನು ಹಿಂದೆ ಕಾಣಿಸ್ತಿದೆ, ಇದು ಹೋಟೆಲ್ ಸರ್ವಣ ಭಾವ ಅಂತ. ಇದು ಹೇಳ್ಬಿಟ್ಟು ನಮಗೆ ಈಗ 4:45 ಆಗಿದೆ. ಈ ಟೈಮಲ್ಲಿ ನಮಗೆ ಲಂಚ್ಗೆ ಅಂತ ಹೇಳ್ಬಿಟ್ಟು, ಇಲ್ಲ ನಾರ್ಮಲ್ ಬ್ರೇಕ್ ಅಂತ ಹೇಳ್ಬಿಟ್ಟು ಬ್ರೇಕ್ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಬಸ್ ಹಿಂದೆನೇ ಇದೆ. ಹೌದೌದು ಗುರುಗಳೇ, ಡ್ರೈವರ್ ಸರ್ ಹೇಳ್ತಾ ಇದ್ದಾರೆ ಟೋಟಲ್ಲು 12 ಗೇರ್ ಇರುತ್ತಂತೆ. ಆಲ್ಮೋಸ್ಟ್ ಆ್ಯಕ್ಟಿವ್ ಓಡಿಸ್ದಂಗೆ ಇರುತ್ತಂತೆ. ಅಂದರೆ ಒಂದ್ಸತಿ ಮುಂದೆಗೆ ಹಿಂದೆಗೆ. ನಾರ್ಮಲಿ ಈಗ ಕಾರಲ್ಲೆಲ್ಲ ಗೇರ್ಲೆಸ್ ಕಾರುಗಳು ಬರ್ತಾ ಇದೆಯಲ್ವಾ, ಅದೇ ಥರ ನಮ್ಮ ಡ್ರೈವರ್ ಸರ್ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಾಗಿ
ಗೇರ್ ಇದ್ರೇ ಒಳ್ಳೇದು ಅಂತ. ಗೇರ್ ಇಲ್ಲ ಅಂದರೆ ಏನಂದರೆ ಆ್ಯಕ್ಟಿವ್ ಥರ ಸುಮ್ಮನೆ ಓಡಿಸ್ತಾ ಇದ್ರೆ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿದ್ದೆ ಬರಬಾರ್ದು ಅಂದರೆ ಕೈ ಕಾಲು ಓಡಾಡ್ತಾ ಇರ್ಬೇಕು. ಈಗ ಆಫೀಸಲ್ಲಿ ಕೆಲಸ ಮಾಡೋವಾಗ ಆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡೇ ಇದ್ದರೆ ಅದು ಕ್ಯಾಲ್ಕುಲೇಟ್ ಮಾಡೋದು, ಟೈಪ್ ಮಾಡೋದು ಈ ಥರ ಮಾಡ್ತಿದ್ರೆ ನಿದ್ದೆ ಬರಲ್ಲ. ಬರೀ ಕಂಪ್ಯೂಟರ್ ನೋಡ್ಕೊಂಡಿದ್ರೆ ನಿದ್ದೆ ಬರುತ್ತಲ್ವ, ಅದೇ ಥರನೇ ಅಷ್ಟೇ. ಸತತವಾಗಿ 6.5 ಅವರ್ ಜರ್ನಿ ಈ ಬಸ್ ಹುಡುಗರು ಬಸ್ಗೆ ಟಾಟಾ ಹೇಳುವ ಸಮಯ ನೋಡಿ. ಅಂಬಾರಿ ಬಸ್ ಹೋಗ್ತಾ ಇದೆ ಗುರು, ಟಾಟಾ. ಹಂಗೂ ಹಿಂಗೂ ಸುಮಾರು ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನಲ್ಲಿ ಬಂದು ಲಾಸ್ಟಿಗೆ ಚೆನ್ನೈ ಏರ್ಪೋರ್ಟ್ಗೆ ರೀಚ್ ಆಗಿದ್ದೀವಿ. ಸೊ ಇದೇನು ನಿಮ್ಗೆ ಕಾಣಿಸ್ತಿದೆ, ಇದು ಬಂದುಬಿಟ್ಟು ಡೊಮೆಸ್ಟಿಕ್ ಏರ್ಪೋರ್ಟು. ಇಲ್ಲಿ ನೋಡಿ ಎಲ್ಲ ಡೊಮೆಸ್ಟಿಕ್ ಫ್ಲೈಟ್ಸ್ ಎಲ್ಲ ಈ ಕಡೆ ಹೋಗುತ್ತೆ. ಇಲ್ಲೇ ಆಟೋ ಸ್ಟ್ಯಾಂಡ್ ಎಲ್ಲ ಇದ್ದಪ್ಪ. ಇದಾದಮೇಲೆ ನೋಡಿ ಇದು ಏರೋ ಹಬ್ ಈಸ್ಟ್ ಅಂತ ಕಾಣಿಸ್ತಿದ್ಯಾ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡು ಅಲ್ಲೇ ಇರೋದು ನಿಮಗೆ ಇಂಟರ್ನ್ಯಾಷನಲ್ ಫ್ಲೈಟ್ಸು. ಮೆಟ್ರೋದಲ್ಲಿ ಬಂದರೆ ಅಲ್ಲಿ ನೋಡಿ ಏರ್ಪೋರ್ಟ್ ಮೆಟ್ರೋ ಸ್ಟೇಷನ್ ಅಂತಿದೆ. ಅದಾದಮೇಲೆ ಅಲ್ಲಿ ಇಳಿದುಕೊಂಡು ನೋಡಿ ಈ ಕಡೆ ಬರಬೇಕು, ಇದು ಇಂಟರ್ನ್ಯಾಷನಲ್ಗೆ ಹೋಗುವಂಥದ್ದು. ಚೆನ್ನೈ ಏರ್ಪೋರ್ಟ್ ಬರಬೇಕಂದ್ರೆ ಮೆಟ್ರೋದಲ್ಲಿ ಬನ್ನಿ. ನೋಡಿ ಎಷ್ಟು ಈಸಿ ಅಂದರೆ ನೋಡಿ ಅಲ್ಲಿ ಇಳಿದು ಸ್ಕೈ ವಾಕರಲ್ಲಿ ಇಳ್ಕೊಂಬರ್ಬೇಕು. ಈಗ ಇದು ಎಕ್ಸಿಟ್ ಆ್ಯಕ್ಚುಲಿ. ಇಲ್ಲಿ ನೋಡಿ ಡೊಮೆಸ್ಟಿಕ್ ಟರ್ಮಿನಲ್ಗೆ ಮತ್ತು ಇಂಟರ್ನ್ಯಾಷನಲ್ ಟರ್ಮಿನಲ್ಗೆ ಈ ಸ್ಕೈ ವಾಕರ್ ತೊಗೊಂಡು ಹೋಗಬೇಕು. ಜಸ್ಟ್ 1.5 ಅವರ್ ಇದೆ. ನಾವು ಹೋಗ್ತಾ ಇರೋದು ಇಂಟರ್ನ್ಯಾಷನಲ್ ಟ್ರಿಪ್ಗೆ. ಕನಿಷ್ಠ ಪಕ್ಷ 3 ಅವರ್ ಇರಲೇಬೇಕು. ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಆಟೋ ಮೆಟ್ರೋ ಅದು ಇದು ಎಲ್ಲ ಹತ್ಕೊಂಡ್ಬರೋಷ್ಟೊಳಗಡೆ ಟೈಮ್ ಆಯಿತು. ಟ್ರೈನ್ ಬೇರೆ ಕ್ಯಾನ್ಸಲ್ ಆಗಿತ್ತು, ಹಾಗಾಗಿ ಇದು ವಿಷಯ. ಸೊ ಈಗ ಬೇಗ ಓಡೋಣ, ಟೈಮ್ ಇಲ್ಲ. ನೋಡಿದ್ರು ಅಣ್ಣಾ ಇಂಟರ್ನ್ಯಾಷನಲ್ ಟರ್ಮಿನಲ್ 2 ಅಂತ ಜನ ಸಾಗರನೇ ಇದೆ. ಇಂಟರ್ನ್ಯಾಷನಲ್ ಓಕೆನಾ. ಈ ಟ್ರಿಪ್ ಸಕ್ಸಸ್ಫುಲ್ ಆಗಬೇಕು ಅಂತ ನೀವೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ಆಲ್ ದ ಬೆಸ್ಟ್ ಅಂತ ಹೇಳಿಬಿಟ್ಟು ಒಂದು ಕಾಮೆಂಟ್ ಮಾಡಿ, ಫುಲ್ ಖುಷಿಯಾಗುತ್ತೆ. ಸೊ ನಾವು ಓಡ್ತಾ ಇದ್ದೀವಿ ಶ್ರೀಲಂಕಾಗೆ. ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ, ತುಂಬ ಚೆನ್ನಾಗಿರಲಿ ಜರ್ನಿ. ನಾನು ಅಲ್ಲಿ ಹೋಗ್ಬಿಟ್ಟು ತುಂಬ ಚೆನ್ನಾಗಿರೋ ಪ್ಲೇಸಸ್ ಎಲ್ಲ ತೋರಿಸೋಣ ಅಂತ ಅಂದ್ಕೊತಾ ಇದ್ದೀನಿ. ಸರಿನಾ ಹುಡುಗರು? ತಮಿಳ್ನಾಡಿಗೆ ರೆಪ್ರೆಸೆಂಟ್ ಮಾಡೋಕ್ಕೆ ಅಂತ ಎಷ್ಟು ಚೆನ್ನಾಗಿ ಪೇಂಟ್ಸ್ ಮಾಡಿದ್ದಾರೆ. ಎಲ್ಲ ಗೋಪುರಗಳೇ ನೋಡಿ, ಎಲ್ಲ ಟೆಂಪಲ್ ಹೆಸರುಗಳು ಸಹ ಅಲ್ಲೇ ಬರೆದಿದ್ದಾರೆ. ಇದು ಟಿಕೆಟ್ ಇಶ್ಯೂ ಕೌಂಟ್ರು. ಈಗ ಸಮಯ ಬಂದುಬಿಟ್ಟು 11 ಗಂಟೆ 5 ನಿಮಿಷ ಆಗಿದೆ. ಬೋರ್ಡಿಂಗ್ ಪಾಸ್ ನೋಡಿ ಇಬ್ಬರಿಗೂ ಸಿಕ್ಕಿದೆ. ಸೊ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು. ಈಗ ಹೋಗ್ತಾ ಇದ್ದೀವಿ ಇಮಿಗ್ರೇಷನ್ಗೆ. ಸೊ ಇದು ಫಸ್ಟ್ ಟೈಮ್ ಇಮಿಗ್ರೇಷನ್ನು ಆಗೋಯ್ತು. ಸೊ ಈಗ ಸ್ವಲ್ಪ ಬ್ಯಾಗ್ ಚೆಕ್ಕಿಂಗ್ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಮತ್ತೆ ಮಾತಾಡೋಣ. ಗುರುಳೆ ಇಮಿಗ್ರೇಷನ್ ಚೆಕ್ಕಿಂಗು ಎಲ್ಲ ಬ್ಯಾಗ್ ಚೆಕ್ಕಿಂಗು ಎಲ್ಲ ಆಲ್ಮೋಸ್ಟ್ ಆಯಿತು. ಬೋರ್ಡಿಂಗ್ ಕೊಟ್ಟಿದ್ದಾರೆ. ಹೋಗ್ತಾ ಇದ್ದೀವಿ. ಈಗ ಸಮಯ ಬಂದುಬಿಟ್ಟು 11 ಗಂಟೆ 25 ನಿಮಿಷ ಆಗಿದೆ. ಸೊ 12:10ಗೆ ಫ್ಲೈಟ್ ಇರೋದು. ನೋಡಿ ಚೆನ್ನೈನ ಏರ್ಪೋರ್ಟ್ ಮಿಡಿಲಲ್ಲಿ ಈಶ್ವರ ಪಾರ್ವತಿ ಚೆನ್ನಾಗಿದ್ದಾರೆ. ಲಗೇಜ್ ಎಲ್ಲ ಇಟ್ಟ ಮೇಲೆ ಸಿಕ್ಕಾಪಟ್ಟೆ ಫ್ರೀ ಆಗಿದೆ, ಆರಾಮಾಗಿದೆ. ಚಿಕ್ಕದೊಂದು ಬ್ಯಾಗ್ ಹಾಕ್ಕೊಂಡಿದ್ದೀವಿ. ಈಗ ಗೇಟ್ ನಂಬರ್ ಬಂದುಬಿಟ್ಟು 113 ಅಂತ. ಗುರುಳೆ ನಮ್ಮದು ಅಲ್ಲಿ ನೋಡಿ ಕಾಣಿಸಿದೆಯಾ, ಅಲ್ಲಿ ಸ್ಪೇಸ್ ಸೆಟ್ಟು. ಸೊ 113 ಸ್ಕ್ಯಾನ್ ಮಾಡಿ ಕೊಟ್ಟಿದ್ದಾರೆ. ನೋಡಿ ಸ್ಪೈಸಿ ಅಂತಿದೆ ನೋಡಿ, ಇದೆ ಬಸ್ಸು. ಈ ಬಸ್ಸಲ್ಲಿ ಹೋಗ್ಬೇಕೀಗ. ಒಳ್ಳೆ ಫೈನಲಿ ವಿಮಾನ ಹತ್ತಕ್ಕೆ ಅಂತ ಬಂದೇ ಬಿಟ್ವಿ. ನೋಡಿ ಯಾವ್ಯಾವ ರೀತಿ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಗೊತ್ತಾಯ್ತು ತಾನೆ. ಒಳ್ಳೆ ನೋಡಿ ಇಂಡಿಯನ್ ಆಯಿಲ್ದು, ಮತ್ತು ಅಲ್ಲಿ ನೋಡಿ ಇಂಡಿಗೋ ಕಾಣಿಸಿದೆಯಾ. ನಾವು ಹೋಗ್ತಾ ಇರುವಂಥ ಫ್ಲೈಟ್ ಬಂದ್ಬಿಟ್ಟು ಇದೆ ನೋಡಿ, ಸ್ಪೈಸ್ ಜೆಟ್. ಫೈನಲಿ ಸ್ಪೈಸ್ ಜೆಟ್ಗೆ ಬಂದಿದ್ದೀವಿ. ಸೊ ಇನ್ನೊಂದು 5-10 ನಿಮಿಷದಲ್ಲಿ ಟೇಕ್ ಆಫ್ ಆಗುತ್ತೆ ಗುರು. ಓಕೆನಾ, ಬನ್ನಿ ಹೋಗೋಣ. ಈ ಥರ ಇದೆ, ಆಲ್ಮೋಸ್ಟ್ ಕಂಜೆಸ್ಟೆಂಟ್ ಆಗಿದೆ ಗುರು. ನನ್ನ ಪ್ರಕಾರ ಕಾಲುಗಳು ಹಿಡಿಯೋದು ಕಷ್ಟ ಇದೆ. ನೋಡಿ ಫೈನಲಿ ಕೂತಿದ್ದೀವಿ. ಈ ಸ್ಪೈಸ್ ಜೆಟ್ ಮಾತ್ರ ಸಿಟಿ ಬಸ್ ಇದ್ದಾಗಿದೆ. ಸಿಕ್ಕಾಪಟ್ಟೆ ಚಿಕ್ಕ ಸೀಟುಗಳು. ಇಲ್ಲಿ ತೋರಿಸಿ ನೋಡಿ ಹೆಂಗಿದೆ ಅಂತ. ಅದು ಫ್ರಂಟ್ ಲುಕ್ಕು. ಮೇಲೆ ಬಂದುಬಿಟ್ಟು ಸ್ಪೇಸು, ಬ್ಯಾಗೇಜ್ ಇಡೋಕ್ಕೆ ಅಂತ ಸಣ್ಣದಾಗಿ ಒಂದು ಜಾಗ ಬಿಟ್ಟಿಲ್ಲ ಗುರು. ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ನೋಡಿ. ಆ ಕಡೆ ಆಯಿತಾ, ಇಲ್ಲಿ ನೋಡಿ ಇದೊಂದು ಅದಾಯ್ತಾ, ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಲೈಟು. ಇದು ಬಂದ್ಬಿಟ್ಟು AC. ಸಮಯ ನೋಡಿ 12:44. 12:05 ಇದ್ದಿದ್ದು. ಸಿಕ್ಕಾಪಟ್ಟೆ ನಿದ್ದೆ ಎಳೀತಾ ಇದೆ. ಫುಲ್ ಫ್ಲೈಟ್ ಟೇಕ್ ಆಫ್ ತಗೊತಾ ಇದೆ ಗುರು. ಅದಕ್ಕೆ ನೋಡಿ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ.
ವೆಲ್ಕಮ್ ಗುರು. ನೋಡಿ ಸೇಫಾಗಿ ಲ್ಯಾಂಡ್ ಆಗಿದ್ದೀವಿ. ಸೊ ಈಗ ಸಮಯ ಬಂದುಬಿಟ್ಟು 2 ಗಂಟೆ 35 ನಿಮಿಷ. ಇಲ್ಲಿ ನೋಡಿ ಗುರು ದುಬೈ ಫ್ಲೈಟು ಹೆಂಗಿದೆ ನೋಡಿ ಗುರು, ಟ್ರಾನ್ಸಿಟ್ಟು. ವೆಲ್ಕಮ್ ಟು ಬುದ್ಧನ ತುಂಬ ಪೂಜೆ ಮಾಡುವಂಥ ಶ್ರೀಲಂಕಾಗೆ. ಗುರುಗಳೇ ಅಲ್ಲಿ ನೋಡಿ ವೀಸಾ ಆನ್ ಅರೈವಲ್ ಕೂಡ ಇದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಬಟ್ ಗೂಗಲಲ್ಲಿ ಮಾತ್ರ ವೀಸಾ ತೊಗೊಂಡೇ ಬರಬೇಕು ಅಂತ ಹಾಕಿದ್ದಾರೆ. ಫೈನಲಿ ಬಿತ್ತು ನೋಡಿ ಶ್ರೀಲಂಕಾದ ಇಮಿಗ್ರೇಷನ್ ಅಂದರೆ ಸ್ಟ್ಯಾಂಪ್ ನೋಡ್ತಾ ಇದ್ದೀರಾ. ಇದು ಬಂದುಬಿಟ್ಟು ಶ್ರೀಲಂಕಾದ ಲಿಕ್ಕರ್ಸ್ ನೋಡಿ, ಡಾಲರಲ್ಲಿ ಹಾಕಿದ್ದಾರೆ. ಬೈ ಟು $69 ಅಂತ. ಹುಡುಗರು ಬಕಾಟಿ ರಮ್ಮು $37ಗೆ ಅಪ್ರಾಕ್ಸಿಮೇಟ್ $1500 ಬೀಳುತ್ತೆ. ಚಾಕ್ಲೇಟ್ಸು ಡೈರಿ ಮಿಲ್ಕ್, ಅದು ಬೈ ಎನಿ 3 get any 1 ಫ್ರೀ ಅಂತ. ಗುರುಗಳೇ ನಮ್ಮ ಬೆಂಗಳೂರು ಏರ್ಪೋರ್ಟ್ಗಿಂತ ಏನೂ ಇಲ್ಲ ಗುರು. ನಮ್ಮ ಬೆಂಗಳೂರು ಏರ್ಪೋರ್ಟ್ ನೋಡಿಬಿಟ್ರೆ ಬೇರೆ ಏರ್ಪೋರ್ಟ್ಗಳು ಏನೂ ಅನ್ಸೋದೇ ಇಲ್ಲ. ಟ್ರಾಲಿ ನೋಡು ಗುರು ಹೆಂಗಿದೆ. ಹಳೇ ಕಾಲದಲ್ಲಿರುವಂಥ ಟ್ರಾಲಿಗಳ ಥರನೇ ಇದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಇದು ನನ್ನ ಶ್ರೀಲಂಕಾದ ಜರ್ನಿ. ಸೊ ಇನ್ನೂ ಇಷ್ಟ ಆಗಿದರೆ ಡೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೂ ಶ್ರೀಲಂಕಾದ ಸೀರೀಸು ಬರ್ತಾನೆ ಇರುತ್ತೆ.